ಪೂಜ್ಯ ಮಲ್ಲಿಕಾರ್ಜುನ್ ದೇಶಕ್ಕೆ ಸ್ವಾಮಿಗಳಿಗೂ ಅಧಿಕಾರ ಕೊಡ್ತಾರೆ. ನನ್ನ ಅಧಿಕಾರದ ಸ್ಥಾನಮಾನ ಇಲ್ಲ ಅಂತ ಆಶಿಸಿ ಈಗ ಪೂಜ್ಯರಾಗಿರುವಂತ ಮೌನಯೋಗಿ ದುದನೀಯ ಮಹಾಸ್ವಾಮಿಗಳವರು, ನಿಂಬಾಳದ ಮಹಾಸ್ವಾಮಿಗಳು ದೀರ್ಘದ ನಮಸ್ಕಾರ ಹಾಕ್ತಾರೆ. ಯಾರಪ್ಪ ಅಂದ್ರೆ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆಮೇಲೆ ಈಗ ಪೂಜ್ಯ ಶ್ರೀಗಳವರಿಗೆ ನಮಸ್ಕಾರ ಮಾಡೋದ್ರ ಮುಖಾಂತರ ಎದ್ದಿದ್ದಾರೆ. ದೀರ್ಘದನ್ನ ನಮಸ್ಕಾರ ಹಾಕೋದ್ರ ಮುಖಾಂತರ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಈ ಪರಂಪರೆ ನನ್ನ ಸ್ಥಾನಮಾನಗಳು ನಿನಗೆ ಬರಲಿ, ಒಳ್ಳೆಯದಲ್ಲಪ್ಪ. ಈ ಮಠದ ಭವ್ಯ ಪರಂಪರೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ಪೂಜ್ಯ ಗುರುಗಳವರು ಸಾಷ್ಟಾಂಗ ನಮಸ್ಕಾರ ಹಾಕಿ ಈ ಸದ್ಯ ಮಾಲಿಗಣ್ಣ ಪೂಜ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಪೂಜ್ಯರಾಗಿರುವಂತ ಧ್ವನಿಯ ಮೌನಯೋಗಿಯ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳವರಿಗೆ ಮಾಲಿ ಹಾಕೋದ್ರ ಮುಖಾಂತರ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡ್ತಾರೆ. ನಾವು ನೀವು ಕೂಡ ಜೋರಾದ ಚಪ್ಪಾಳೆ ಸ್ವಾಗತಿಸುವ ನನ್ನ ಮಾತನ್ನು ಪ್ರಸಂಗ ಹೇಳಿ ಇಲ್ಲಿ ಬಟ್ಟೆ ಕೊಡುದು ಅಂದ್ರೆ ಇಲ್ಲಿಗೆ ನಂದು ನಿಂದು ತಾಯಿ ಮಗ ಅನ್ನುವ ಋಣ ಮುಗಿತು. ಇನ್ನು ನಾನು ಸಮಾಜದ ಮಗ, ಸಮಾಜದ ಸ್ವಾಮಿ, ನೀನು ನನ್ನ ಭಕ್ತಿ ಅನ್ನೋದನ್ನ ಇಲ್ಲಿ ಸಾರಿ ಸಾರಿ ಹೇಳುವಂತ ಅಪರೂಪ ಲಕ್ಷಣ ಕಣ್ಣು ತುಂಬಿ ಬರ್ತವೆ. ಆದ್ರೆ ಸಮಾಜಕ್ಕಾಗಿ ಇದೀಗ ಅವರು ತಮ್ಮನ್ನ ತಾವು ಸಮರ್ಪಿಸಿಕೊಂಡಿದ್ದಾರೆ. ಕೊಡೋರಿಗೆ ಕಣ್ ತುಂಬಿ ಬರ್ತವೆ. ಹಳೆದ ತಾಯಿ ಮಗನನ್ನ ಸಮಾಜಕ್ಕೆ ಬಿಟ್ಟು ಕೊಡುವಾಗ ಆಗುವಂತ ದುಃಖ ಅದು ಸಣ್ಣದಲ್ಲ. ಅದನ್ನ ನುಂಗುಕೊಂಡು ಸಹಿತ ಸಮಾಜಕ್ಕಾಗಿ ಬಿಟ್ಟು ಕೊಡುವಾಗ ಅದೊಂದು ಅಪರೂಪದ ಕ್ಷಣ ಅನ್ಸುತ್ತೆ. ಒಂದು ತಾಯಿಯ ತ್ಯಾಗ ಇಲ್ಲಿ ಗೊತ್ತಾಗತ್ತೆ. ಆ ತಾಯಿಗೆ ನಮ್ಮ ಎಲ್ಲ ದೈವದವರು, ಪರಮ ಪೂಜ್ಯರು ಇಂಥ ಒಂದು ಮಗನನ್ನ ಕೊಟ್ಟಿದ್ದಕ್ಕೆ ನಿನಗೆ ಏನು ಕೊಟ್ಟರು ಕಡಿಮೆನೆ ಅನ್ನುವುದನ್ನ ಮತ್ತೊಮ್ಮೆ ಸಾರಿ ಹೇಳ್ತಾ ಇಂಥ ಅಪರೂಪದ ಕ್ಷಣಕ್ಕೆ ಈ ಸದ್ಯಕ್ಕೆ ನಮ್ಮನ್ನೆಲ್ಲ ಸಾಕ್ಷಿಯಾಗಿದ್ದಾರೆ. ಸಣ್ಣ ತಂಗಿ ಇರ್ತಕ್ಕಂಥ ವರ್ಷ ಕುಂತ್ಬಿಡವೆ ಆ ತಂಗಿ ಕರ್ರಿ ವರ್ಷ. ಇದಾದ ನಂತರ ನಮ್ಮ ಕೆಲುಡಿ ತಾಯಿಯವರು ಸುಮಾರು 1 ಲಕ್ಷ ರೂಪಾಯಿದ ಕರಕಮಲ ಮಾಡಿಸ್ಕೊಟ್ರ ಮಠಕ್ಕೆ.